ಹೇಳಿದ್ರೆ ಕೊಡ್ತಾರ. ಪಡೆದಕ್ಕಂಥದ್ದು ಅವಶ್ಯಕತೆ ಇಲ್ಲ ಸರ್. ಕೇಬಲ್ ಮುಂಜಾಗ್ರತಾ ಕ್ರಮ ತಗೋಬೇಕಂತ ಹೇಳಿ ನಾವು ಡಿ.ಸಿ ಅವರು ಇವತ್ತು ಕೆಂಪಿ ಬಂದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಟಾಸ್ಕ್ ಫೋರ್ಸ್ ಕಮಿಟಿ ಏನಿದೆ ಅವ್ರ ಜೊತೆ ನೆಕ್ಸ್ಟ್ ಡಾಕ್ಟರ್ಸ್ ಅವ್ರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದೀವಿ. ಎಷ್ಟು ಬೆಡ್ ಅವೈಲಬಲ್ ಇದ್ದಾವೆ, ವೆಂಟಿಲೇಟರ್ಸ್ ಯಾವ ರೀತಿ ಇದೆ, ಮೆಡಿಸಿನ್ಸ್ ಏನು ಸೌಲಭ್ಯಗಳಿದ್ದಾವೆ, ನಮಗೆ ಎಷ್ಟು ICU ಬೆಡ್ಸ್ಗಳಿದಾವೆ ಅಂತ ಹೇಳಿ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಮುಂದೆ ವಾರ್ಡಲ್ಲಿ ಹೋಗಿ ಚೆಕ್ ಮಾಡಿ ಮಾತನಾಡ್ತಾ ಇದ್ದೀವಿ. ಬಹುತೇಕ ನಮಗೆ ಈ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ತೊಂದರೆ ಇಲ್ಲ. ವಿಶೇಷವಾಗಿ ಧಾರವಾಡ ಜಿಲ್ಲೆಯಲ್ಲಿ ನಾನು ಒಂದು ಕೇಸು ನಮಗೆ ಯಾವುದೂ ಪಾಸಿಟಿವ್ ಆಗಿ ಕಂಡು ಬಂದಿಲ್ಲ. ಹಾಗಾಗಿ ಆತಂಕಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ತಮ್ಮ ಮುಖಾಂತರ ಎಲ್ಲ ಧಾರವಾಡ ಜಿಲ್ಲೆ ಸಾರ್ವಜನಿಕರಿಗೆ ಏನೇನು ಗೈಡ್ಲೈನ್ಸ್ ಇದೆ, ಸರ್ಕಾರದ ಗೈಡ್ಲೈನ್ಸ್ಗಳು ಏನಿದ್ದಾವೆ, ಇಲಾಖೆವಾರಿಗೆ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದನ್ನು ಪಾಲನೆ ಮಾಡಲಿಕ್ಕೆ ಜಿಲ್ಲಾಡಳಿತ ನಾವು ಹೇಳಿದ್ದೇವೆ. ಅದೇ ರೀತಿಯಾಗಿ ಗೈಡ್ಲೈನ್ಸ್ನ ಫಾಲೋ ಮಾಡಬೇಕು. ಪ್ರತಿಯೊಬ್ಬರು ಸಾರ್ವಜನಿಕರು ಸ್ವಲ್ಪ ಗೈಡ್ಲೈನ್ಸ್ ಏನಿದೆ ಸರ್ಕಾರದನ್ನ ಗಮನಿಸ್ಕೋಬಹುದು, ಗೈಡ್ಲೈನ್ಸ್ನ ಫಾಲೋ ಮಾಡಬೇಕಂತ ಹೇಳಿದ್ದೀವಿ. ಏರ್ಪೋರ್ಟ್ನಲ್ಲಿ ಏರ್ಪೋರ್ಟ್ ಅಥಾರಿಟಿಯವರು ಏನು ಕಂಡೀಷನ್ಸ್ಗಳು ಆಗ್ತಾರೆ ಅದು ಅಲ್ಲಿ ಮಾಡೇ ಮಾಡ್ತಾರೆ. ಏರ್ಪೋರ್ಟ್ನಲ್ಲಿ ಯಾರು ಬರ್ತಾರೆ ಏನು ಮಾಡಬೇಕಿಲ್ಲ. ಬಟ್ ಒಳಗಡೆ ನಮ್ಮ ಜಿಲ್ಲೆಯಲ್ಲಿ ನಾವು ಏನು ರೀತಿ ಮುಂಜಾಗ್ರತೆ ವಹಿಸಬೇಕು, ಎಲ್ಲಿ ಚೆಕಿಂಗ್ ಪಾಯಿಂಟ್ಸ್ಗಳು ಮಾಡಬೇಕು, ಎಲ್ಲಿ ರ್ಯಾಂಡಮ್ ಚೆಕ್ ಮಾಡಬೇಕು, ಜಿಲ್ಲಾಡಳಿತ ನಮ್ಮ ಇಲಾಖೆಯವರು ಮಾಡ್ತಾ ಇದ್ದಾರೆ. ಮಳೆ ನಮಗೆ ಸುಮಾರು 190% ರೇನ್ಫಾಲ್ ಜಾಸ್ತಿ ಆಗಿದೆ. ಹಾಗಾಗಿ ಕೆಲವಾರು ತಾಲೂಕಿನಲ್ಲಿ 100%ಗೆ ಕೆಳಗಡೆ ಇದೆ, ಕೆಲವಾರು ತಾಲೂಕಿನಲ್ಲಿ